ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಷಯ ಬಹಳ ಗುಪ್ತವಾದ ವಿಚಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕೆ ಅಂತ ಹೇಳಿದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮಲ್ಕೊಂಡಿದ್ದಾರ ಎಂಬ ಅನುಮಾನ ಕಾಡ್ತಾ ಇದೆ. ಇದು ಒಂದು ಜಿಲ್ಲೆಯ ಅಥವಾ ಒಂದು ತಾಲೂಕಿನ ಕಥೆಯಲ್ಲ, ಇಡೀ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅಕ್ರಮ ಮರಳುಗಾರಿಕೆಯ ದಂಡುಕೋರರ ವಿರುದ್ಧ ಈ ಒಂದು ವಿಡಿಯೋ. ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕೋಟಿಯಾಳ ಗ್ರಾಮದಲ್ಲಿ ತುಂಗಭದ್ರಾ ನದಿಯ ಸೇತುವೆಯ ಮರಳನ್ನು ಮಾಫಿಯಾ ಮಾಡ್ತಾ ಇದ್ದಾನೆ ಅಂತ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ನಮಗೆ ನೇರವಾಗಿ ಕರೆ ಮಾಡಿದಾಗ ಅಲ್ಲಿಗೆ ನಮ್ಮ ತಂಡ ಭೇಟಿ ಕೊಡ್ತು. ಭೇಟಿ ಕೊಟ್ಟಾದ್ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವ ರೀತಿ ಮರಳನ್ನ ಸ್ಟಾಕ್ ಮಾಡ್ತಾರೆ, ಅಲ್ಲಿಂದ ಎಲ್ಲಿಗೆ ಸಪ್ಲೈ ಕೊಡ್ತಾರೆ, ಅಲ್ಲಿ JCB ಇತ್ತು, ಟ್ಯಾಕ್ಟ್ರಿ ಇತ್ತು, 10 wheel ಲಾರಿ ಇತ್ತು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಫೋನ್ ಅನ್ನೇ ರಿಸೀವ್ ಮಾಡಲ್ಲ. ಅಂದ್ರೆ ನಾವು ಹೋಗಿದ್ದು ರಾತ್ರಿ 10:30, 11 ಗಂಟೆ. ಯಾಕೆ ಅಂತ ಹೇಳಿದ್ರೆ ನೈಟ್ ಎಲ್ಲ ಇಂತ ಹಗರಣಗಳೆಲ್ಲ ನಡೆಯೋದು. ಡೇ ಟೈಮ್ ಅಲ್ಲಿ ಆದ್ರೆ ಆ ಪಾಸ್ ಇತ್ತು, ಈ ಪಾಸ್ ಇತ್ತು ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಬಟ್ ನೈಟ್ ಯಾರು ಕೇಳಲ್ಲ, ಅಧಿಕಾರಿಗಳಂತೂ ಫೋನ್ ಅಂತೂ ರಿಸೀವೇ ಮಾಡಲ್ಲ. ಅಂತ ಸಮಯದಲ್ಲಿ ನಮ್ಮ ತಂಡ ಅಲ್ಲಿಗೆ ಭೇಟಿ ಕೊಡುತ್ತೆ. ಆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಏನು ಅಲ್ಲಿ ದಂಧೆ ನಡೆಸ್ತಕ್ಕಂಥ ಲೂಟಿಕೋರರು, ದಂಡಕೋರರು, ಮರಳು ಮಾಫಿಯಾ ಮಾಡ್ತಕ್ಕಂಥ ಬದ್ಮಾಶ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಯಾಮ್ರಾ ಕಸ್ಕೊಳಕ್ ಒಬ್ರು, ಮೊಬೈಲ್ ಕಿತ್ಕೊಳಕ್ ಒಬ್ರು, ID ಕಾರ್ಡ್ ಕಿತ್ಕೊಳ್ಳೋರೊಬ್ರು, ಏಕವಚನದಲ್ಲಿ ನಿಂದಿಸ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ಲಿಕ್ಕೆ ಬರ್ತಾರೆ. ಅವ್ರು ಬಂದಿರೋದು ಬರೀ 5 ಜನ ಇದ್ದಾರೆ, ನಾವು 10 ಜನ ಇದೀವಿ, ಇನ್ನೊಂದು 40 ಜನ ಕಳಿಸ್ರಿ ಅಂತ ಹೇಳ್ತಾರೆ. ಅದು ಪ್ರತಿಯೊಂದು ಸಹ ವಿಡಿಯೋದಲ್ಲಿ ಬಂದಿದೆ. ಆಮೇಲೆ ನಾವು ಕೇಳ್ತೀವಿ ಅವರಿಗೆ, ಅಲ್ಲಪ್ಪ ನಾವು ನಿಮಗೆ ಏನು ಇದನ್ ಮಾಡ್ತಾ ಇಲ್ಲ, ನಾವು ವಿಡಿಯೋ ಮಾಡ್ತಾ ಇದೀವಿ, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಕೊಡ್ತೀವಿ ಅಂತ ಪ್ರತಿಯೊಬ್ರು ಸಹ ಹೇಳಿದ್ರು ಸಮೇತ ನೀನು ಅದನ್ನ ಕೇಳಲಿಕ್ಕೆ ನಾವು ಅಧಿಕಾರಿಗಳನ್ನೆಲ್ಲ ನಮ್ಮ ಪ್ರಕಾಶ್ ಕೋಳಿವಾಡ MLA, ರಾಣೆಬೆನ್ನೂರು MLA ಪ್ರಕಾಶ್ ಕೋಳಿವಾಡ ಅವರು PA ರಾಹುಲ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಹಾಗಾಗಿ ಇಷ್ಟನ್ನೆಲ್ಲ ಮಾಡ್ತಾ ಇದ್ದೀವಿ. ಇದು ನಾವು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ. ಅಲ್ಲಿ ಏನು ಮರಳನ್ನು ಲೂಟಿ ಮಾಡ್ತಾ ಇದ್ದಾರಲ್ಲ ಲೂಟಿಕೋರು, ಆ ಲೂಟಿಕೋರು ಹೇಳಿರ್ತಕ್ಕಂಥ ಮಾತನ್ನೇ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಸಮೇತ ಇದೇ ರೀತಿಯಾಗಿ ಅಂದ್ರೆ ಇವರು ಮರಳನ್ನು ಹೊಡೆಯೋದಲ್ದೇನೆ ಅಲ್ಲೇ ಒಂದು ಜಾಲರಿ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇ ಮರಳನ್ನು ಸೋಸ್ಕೊಂಡು ಅಲ್ಲೇ ಎಲ್ಲ ಎಷ್ಟು ಸಿಸ್ಟಮೆಟಿಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಟೆಂಡರ್ ಅಂತ ಬರುತ್ತೆ ಗೋರ್ಮೆಂಟ್ ಇದರಲ್ಲಿ, ಗೋರ್ಮೆಂಟ್ ಗೆ ದುಡ್ಡಿಲ್ಲ ಅಂತ ಹೇಳಿದಾಗ ಸರ್ಕಾರದವರು ಹರಾಜಾಗ್ತಾರೆ. ಆ ರೀತಿಯ ಟೆಂಡರ್ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಅದನ್ನು ಸಮೇತ ಅಧಿಕಾರಿಗಳು ಹಿರಿಯವರಿಗೂ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಕಾರಣ ಅವರು ಸಹ ಏನಾದ್ರೂ ಮಿಂಗಲ್ ಆಗಿದಾಗ ಅನ್ನೋ ಒಂದು ಅನುಮಾನ ಕಾಡುತ್ತಿದೆ. ಯಾಕೆ ಅಂತ ಹೇಳಿದ್ರೆ, ಆ ಸ್ಥಳದಲ್ಲಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ. ಸಿದ್ದು ಮನ್ಸೂರ್ ಎಂಬ ವ್ಯಕ್ತಿನೇ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿಸುತ್ತೆ. ಕೆಲವರು ಹೇಳಿದ್ರು ಆಮೇಲೆ ಈ ಕಡೆ ಬಂದ್ಮೇಲೆ ಅವರು ರೌಡಿ ಶೀಟ್ ಅನ್ನೋ ಏನಂತ. ಬಟ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಧ್ಯಮದವರು ಸತ್ಯ ಸುದ್ದಿಗಳನ್ನ ತಿಳಿಸುವಾಗ ಪ್ರಾಣವನ್ನು ಲೆಕ್ಕಕ್ಕಿಲ್ಲದ ರೀತಿಯಲ್ಲಿ ಅದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದೇ. ಯಾವುದೇ ಒಂದು ವಿಚಾರದಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಅಥವಾ ವಿಚಾರವನ್ನ ಬಹಿಷ್ಕಾರ ಮಾಡ್ಲಿಕ್ಕೆ ಅಥವಾ ವಿಚಾರವನ್ನ ಬೇರೆಯವರಿಗೆ, ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ತಿಳಿಸ್ಬೇಕು ಅಂದಾಗ ಧೈರ್ಯದಲ್ಲೇ ನಿಜವಾದ ಪತ್ರಕರ್ತ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಮಾತು ಹೇಳ್ತಾ ಇರ್ತಾರೆ, ಮೀಟ್ ಇದ್ರೆ ಮೀಡಿಯಾಕ್ಕೆ ಬನ್ನಿ, ಇಲ್ಲಾಂದ್ರೆ ಏನೋ ಹೇಳ್ತಾರೆ. ಬಟ್ ಇಲ್ಲಿ ನಾವ್ ಹೇಳತಕ್ಕಂತ ವಿಚಾರನೂ ಅಷ್ಟೇನೆ. ನಮಗೆ ಅಲ್ಲಿನ ವಿಚಾರ ಪ್ರತಿಯೊಂದು ಗೊತ್ತಾದ ಮೇಲೆ ನಮ್ಮ ತಂಡ ಅಲ್ಲಿ ಹೋದಾಗ ಇಷ್ಟ ಗಂಟೆಲ್ಲ ಆದ್ರೂ ಸಮೇತ ನಾವು 112 ಕರೆ ಮಾಡ್ತೀವಿ. 112 ಕರೆ ಮಾಡಿದಾಗ ಸ್ಥಳಕ್ಕೆ 112 ಬರೋದ್ರೊಳಗಡೆನೆ, ಅಂದ್ರೆ ಅವ್ರು ಬರ್ತಾ ಇದ್ರು, ಇವ್ರು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ. ಯಾಕೆಂದ್ರೆ ಇವರು ಸುಮಾರು ರೋಡ್ಗಳು ಮಾಡ್ಕೊಂಡಿರ್ತಾರೆ. ಈ ಕಡೆಯಿಂದ ಪೊಲೀಸ್ನವ್ರು ಬಂದ್ರೆ ಈ ಕಡೆಯಿಂದ ತಪ್ಪಿಸ್ಕೋಬೇಕು, ಅಥವಾ ಈ ಕಡೆಗೆ ಅಂದ್ರೆ ಒಂದ್ 4-5 ರೋಡ್ಗಳು ಇರ್ತವೆ. ಬಟ್ ಅಷ್ಟೊತ್ತಲ್ಲ ಪೊಲೀಸ್ನವರಾದ್ರೂ ಯಾರೇ ಆಗ್ಲಿ ಆ ಒಂದು ಧೈರ್ಯ ಮಾಡಲ್ಲ. ಹಾಗಾಗಿ ಬಿಡಿ ನೋಡೋಣ ಬೆಳಗ್ಗೆ ಅಂತ ಹೇಳಿ ಹೋಗ್ತಾರೆ. ಬಟ್ ಇಲ್ಲಿ ನಾವು ಈ ಪ್ರಕಾಶ್ ಕೋಳಿವಾಡ ಹಾಗೂ ರಾಹುಲ್ ಅವರ ಹೆಸರನ್ನ ಯಾಕೆ ತಗೊಳ್ತೀನಿ ಅಂತ ಹೇಳಿದ್ರೆ, ಆ ತಾಲೂಕಿನ MLA ಪ್ರಕಾಶ್ ಕೋಳಿವಾಡ ಅವರು, ಅವರ ಹೆಸರು ದಂಡಕೋರರ ಅಂದ್ರೆ ಆ ಮರಳ ಮಾಫಿಯಾ ಮಾಡ್ತಕ್ಕಂಥ ವ್ಯಕ್ತಿಗಳ ಬಾಯಲ್ಲಿ ಬಂದಿದೆ.
ಕೂಡಲೇ ಇದಕ್ಕೇನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡಿ ಮುಂದಿನ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿಯಾಗಿ ನಮ್ಮ ತಂಡದ ವತಿಯಿಂದ ಅವರ ಮೇಲೆ ನಮ್ಮ ಮೇಲೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದರೆ ಅವರ ಮೇಲೆ ಖುದ್ದಾಗಿ FIR ಸಹ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋವನ್ನ ನೀವು ನೋಡ್ಕೊಂಡ್ ಬನ್ನಿ. FIR FIR FIR